ಪಂಚದಶಾಕ್ಷರಿ ಮಂತ್ರ ತ್ರಿಶತಿಯ 2ನೇ ಖಂಡದಲ್ಲಿ 4ನೇ ಅಕ್ಷರ ಇವತ್ತು ಹಕಾರ. ಇದು 9ನೇ ಅಕ್ಷರವಾಗುತ್ತೆ. ಹಕಾರ ಇದು ಬಹಳ ಸೂಕ್ಷ್ಮವಾದ ಮಂತ್ರ, ಬೀಜ ಮಂತ್ರ ಅಂತ. ದೇವಿಯನ್ನು ನಾವು ಇವಾಗ ನೋಡ್ತಾ ಬಂದಿದ್ದೀವಿ. ಅವಳನ್ನು ಎಷ್ಟು ಕಡೆ ಅರುಣ ಬಣ್ಣದಲ್ಲಿ ದೇವಿ ಪ್ರಜ್ವಲಿಸ್ತಾಳೆ, ಅರುಣ ಕಾಂತಿ ಇದೆ ಅವಳಿಗೆ, ಅರುಣ ಬಣ್ಣ ಅಂತ ಹೇಳ್ತಾ ಬಂದಿದೆ. ನೀವು ಕೇಳಿರಬಹುದು, ಲಲಿತಾ ಸಹಸ್ರನಾಮದ ಪ್ರಾರಂಭದಲ್ಲೇ ಬರುತ್ತೆ, ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣ ಭಜಂಗಿಕ. ಅವಳ ಜಂಗೆ ಯಾವ ರೀತಿ ಇದೆ, ಜಂಗಾ ಪ್ರದೇಶ ಅಂದರೆ ಇಂದ್ರಗೋಪದಂತಿದೆ, ಮನ್ಮಥನ ಬತ್ತಳಿಕೆಯಂತಿದೆ ಅಂತ ನಾವು ನೋಡಿದ್ವಿ. ಇಂದ್ರಗೋಪ ಅಂದ್ರೂ ಒಂದೇ, ಹರಿಗೋಪ ಅಂದ್ರೂ ಒಂದೇ, ಎರಡಕ್ಕೂ ಒಂದೇ ಮೀನಿಂಗ್ ಬರುತ್ತೆ. ಹರಿಗೋಪ ಅಂತ ಅನ್ನೋದು ಒಂದು 8 ಕಾಲಿನ ಒಂದು ಸಣ್ಣ ಹುಳ. ಈ ಹುಳವನ್ನು ಯಾತಕ್ಕೆ ಹೇಳ್ತಾರೆ ಅಂದರೆ, ಈ ಸಣ್ಣ ಹುಳ ಅದು ಬಹಳ ವಿಶೇಷವಾದ ಒಂದು ಅರುಣ ಬಣ್ಣ ಅದಕ್ಕಿರುತ್ತೆ. ಈ ಹುಳದ ವಿಶೇಷತೆ ಏನು ಅಂದರೆ, ಆರ್ದ್ರಾ ನಕ್ಷತ್ರ ಅಥವಾ ಮಘ ನಕ್ಷತ್ರದ ಮಳೆ ಬರುತ್ತಲ್ಲ, ಆ ಮಳೆ ಟೈಮ್ನಲ್ಲಿ ಬಿಸಿಲು ಮಳೆ ಎರಡೂ ಬಹಳ ರೇರ್, ಅದು ಯಾವಾಗಲೂ ಆಗತ್ತದು. ಆ ಬಿಸಿಲು ಮಳೆ ಬಿದ್ದ ಟೈಮ್ನಲ್ಲಿ ಆ ಹುಳುಗಳು ಆ ಬಿಸಿಲಿನ ಒಂದು ವಿಶೇಷ ಕಿರಣ ಸೋಕಿ ಹನಿಗಳಿಗೆ ಆ ಹುಳುಗಳು ಹುಟ್ಟುಕೊಳ್ಳುತ್ತೆ. ಅದು ಹೇಗೆ ಅಂದರೆ, ಆ ಹುಳ ಕೆಂಪಗಿರುತ್ತೆ, ಅದು ಆ ಕಿರಣದಲ್ಲಿ ಇನ್ನೂ ಕೆಂಪು ಕಾಣ್ತಾ ಇದೆ, ಆ ಕಿರಣದಿಂದಲೇ ಕೆಂಪು ಕಾಣ್ತಾ ಇರ್ಬೋದು. ಅದು ಸಾಲಾಗಿ ಅದು ಒಂದಕ್ಕೊಂದು 8 ಕಾಲಿರುತ್ತೆ. ಅದಕ್ಕೆ ಅಂಟ್ಕೊಂಡು ಆಕಾಶದಿಂದ ಬರ್ತಾ ಇರೋ ಒಂದು ಕೆಂಪು ಕಿರಣ ಥರ ಉದ್ದಕ್ಕೂ ಕಾಣುತ್ತೆ. ಅದು ಭೂಮಿ ಮೇಲೆ ಬರೋ ತನಕ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಯೋಗಿಗಳು ಹೇಳ್ತಾರೆ, ಅದು ದೇವಿ ಆ ಬಣ್ಣದಲ್ಲಿ ಇದ್ದಾಳೆ, ಅರುಣ ಬಣ್ಣದಲ್ಲಿದ್ದಾಳೆ, ಆ ಬಣ್ಣದಲ್ಲಿದ್ದಾಳೆ. ಹರಿಗೋಪ ಬಣ್ಣ, ಹರಿಗೋಪ ಅರುಣಾಂಶುಕ, ಹರಿಗೋಪದ ಆ ಒಂದು ಅರುಣ ಬಣ್ಣದಲ್ಲಿ ಅವಳಿದ್ದಾಳೆ, ಆ ಥರನೇ ಇದ್ದಾಳೆ ಅಂತ. ಹೇಗೆ ಈ ಸ್ವಾತಿ ಮುತ್ತು ಮಳೆ ಬಿದ್ದು ಆ ಚಿಪ್ಪು ಬಾಯಿ ತೆಗೆದು ಅದು ಮುತ್ತಾಗಬೇಕಾದ್ರೆ ಎಷ್ಟು ರೇರ್ ಹ್ಯಾಪನಿಂಗ್ ಅದು, ಆ ಥರ ಇದು ಕೂಡ ಬಹಳ ವಿಶೇಷವಾಗಿ ಆಗುತ್ತೆ. ಆ ಮಳೆ ಬೀಳಬೇಕು, ಅದರಲ್ಲೂ ಬಿಸಿಲು ಮಳೆ ಒಟ್ಟಿಗೆ ಇರಬೇಕು, ಆವಾಗ ಈ ಹುಳುಗಳು ಆ ರೀತಿ ಕಾಣುತ್ತೆ. ಆ ಹುಳುಗಳು ಕೂಡ ಹೇಗಿರುತ್ತೆ ಅಂದರೆ, ಬೆಣ್ಣೆಗಿಂತ ಮೃದುವಾಗಿರುತ್ತೆ. ಅದು ಕ್ಷಣಿಕವಾಗಿ ಬಂದು ಆಕಾಶದಿಂದ ಬೀಳ್ತಾ ಇದೆಯೇನೋ ಅನ್ನೋಂಗೆ ಭೂಮಿಗೆ ಬರೋಷ್ಟರಲ್ಲಿ ಅದು ಮಾಯವಾಗೋಗುತ್ತೆ. ಅಂದರೆ ಹರಿಗೋಪಾರುಣಾಂಶುಕ, ಹೇಗೆ ಅವಳು ಆಕಾಶದಲ್ಲಿ ಇರೋಳವಳು, ಅವಳಿಗೆ ಇಂದ್ರಿಯಗಳಿಲ್ಲ, ಮಾತಿಗೆ ಹೇಳೋಕ್ಕಾಗಲ್ಲ, ಮಾತಲ್ಲಿ ಹೇಳೋಕ್ಕಾಗಲ್ಲ, ಅವಳು ಮಾತಿಗೆ ಸಿಗಲ್ಲ, ಮನಸ್ಸಿನ ಕಲ್ಪನೆಗೆ ಸಿಗಲ್ಲ. ಅವಳು ಕೃಪಾಪೂರ ರಸ ತುಂಬಿದ ಒಂದು ಬೆಣ್ಣೆಗಿಂತ ಮೃದುವಾದ ಹೃದಯವನ್ನು ಜ್ಞಾಪಿಸ್ಕೊಂಡ್ರೆ ನಮ್ಗೆ ಹೇಗಾಗತ್ತೆ, ಆ ಥರ ಇರೋಳು. ಅದಕ್ಕೆ ಹಯ್ಯಂಗವೀಣ ಹೃದಯ ಅಂತ ಹೇಳ್ತಾರೆ. ಬೆಣ್ಣೆಯಷ್ಟು ಮೃದು, ಈ ಹುಳುಗಳು ಅಷ್ಟೇ ಮೃದು, ಕೆಂಪು ಬಣ್ಣದಲ್ಲಿ. ಹಯ್ಯಂಗವೀಣ ಹೃದಯ ಹರಿಗೋಪಾರುಣಾಂಶುಕ ಅಂತ ಹೇಳಿದಾಗ ಆ ಒಂದು ಕೃಪಾರಸ ಪೂರ ತುಂಬಿರೋ ಹಾಗೆ ಆ ಬೆಣ್ಣೆ ಮೃದುವಾದಂಥದ್ದು. ಅದನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ದೇಹ ಇಂದ್ರಿಯದಲ್ಲಿ ಅಂದರೆ ಮಾತಲ್ಲಿ ಸಿಗಲ್ಲ, ಅಂದರೆ ಇಂದ್ರಿಯಕ್ಕೂ ಮೀರಿದವಳು, ಮನಸ್ಸಿನಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅದನ್ನು ಅಂತ ಹೇಳಿದಾಗ, ಗಂಧರ್ವರು ಅದನ್ನು ನೋಡಿ ಹಾ ಹೂ ಅಂದ್ರಂತೆ, ಹಾ ಹೋ ಅಂತ. ಅಂದರೆ ಅದು ಸಾಮಗಾನವೇ ಆಗೋಯ್ತು. ನಾವು ಸಾಮಗಾನದಲ್ಲಿ ಹಾ ಹೂ ಅಂತಾನೆ ಬರುತ್ತೆ. ಅವಳನ್ನ ಸ್ತುತಿ ಮಾಡೋದದು. ಗಂಧರ್ವರು ಅವಳನ್ನ ಹಾ ಹೂ ಅಂತ ಬೇರೆ ಪದಗಳಿಲ್ಲದೆ ಸ್ತುತಿ ಮಾಡಿದ್ದಾರೆ. ಯಾಕೆಂದರೆ ಅವಳಿಗೆ ವೃದ್ಧಿಯೂ ಇಲ್ಲ, ಕ್ಷೀಣವೂ ಆಗೋದಿಲ್ಲ, ಯಾಕೆಂದರೆ ಅವಳಿಗೆ ದೇಹ ಇಲ್ಲ. ಅದರಿಂದ ಹೂ ಮುಖ ಸ್ತುತ್ಯ, ಹಾನಿ ಅಂದರೆ ಕ್ಷೀಣವಾಗುವುದು, ಹಾನಿ ವೃದ್ಧಿ ವಿವರ್ಜಿತ ಹಯ್ಯಂಗ ವೀಣ ಹೃದಯ ಹರಿಗೋಪ ಅರುಣಾಂಶುಕ.
ಎಷ್ಟೋ ಸತಿ ನಾವು ಬೇಡದೇ ಇರೋದನ್ನು ಕೊಡೋದನ್ನು ಕೂಡ ಹೇಳ್ತೀವಿ. ಅದನ್ನು ಅನಿಷ್ಟಗಳನ್ನು ಅನಿಷ್ಟ ಸಾಧನಗಳನ್ನು ಬಿಡೋದಕ್ಕೆ ತರ್ಪಣ ಕೊಡ್ತೀವಿ, ಅಥವಾ ದಾನ ಮಾಡ್ತೀವಿ, ಅಥವಾ ಪ್ರತಿಜ್ಞೆ ತಗೊಳ್ತೀವಿ, ಅಥವಾ ಸಂಕಲ್ಪ ಮಾಡ್ತೀವಿ, ಹರಕೆ ಮಾಡ್ತೀವಿ, ನಮ್ಮದ ಈ ಅನಿಷ್ಟ ಸಾಧನಗಳು ಹೋಗೋದಕ್ಕೆ. ಅದಕ್ಕೆ ಹಾನ ಅಂತ ಕರೀತಾರೆ. ಉಪಾನ ಅಂತ ಹೇಳಿದ್ರು. ಉಪಾನ ದಾನ ಕೊಡೋದು ಅಂದರೆ ಒಳ್ಳೆಯದನ್ನು ಸ್ವೀಕರಿಸೋದಕ್ಕೂ ದಾನ ಅಂತ ಹೇಳ್ತೀವಿ. ತಗೊಳ್ಳೋದು, ಒಳ್ಳೇದು ತಗೊಳ್ಳೋದು, ಕೆಟ್ಟದ್ದನ್ನು ಬಿಡೋದು ಹಾನೋಪಾನ ಅಂತ ಹೇಳ್ತಾರೆ. ಎರಡೂ ಇಲ್ಲ ಅವಳಿಗೆ. ಯಾಕೆಂದರೆ ಅವಳು ತಗೊಳಕ್ಕೆ ಬರೋದೂ ಇಲ್ಲ, ಕೊಡೋದೂ ಇಲ್ಲ. ಅವಳು ಹಾನೋಪಾನ ವಿವರ್ಜಿತ, ಹಾನೋಪಾನ ವಿಮುಕ್ತ, ಹಾನೋಪಾನ ಎರಡೂ ಇಲ್ಲ. ಹಾನಪಾನ ಹರ್ಷಿಣಿ. ಅವಳು ಹರ್ಷವನ್ನು ಮಾತ್ರ ಕೊಡ್ತಾಳೆ. ಅವಳು ಕೊಡೋದೂ ಇಲ್ಲ, ತಗೊಳ್ಳೋದೂ ಇಲ್ಲ. ಹರ್ಷ, ಆ ಹರ್ಷ ಒಂದು ವಿಶೇಷವಾದ ಆತ್ಮದ, ಅದಕ್ಕೆ ಹೇಳ್ತಾರೆ ಆತ್ಮದ ಒಂದು ಸಂಭಾವನೆ ಅಂತ ಹೇಳ್ತಾರೆ, ಆತ್ಮ ಸಂಭಾವನೆ ಅಂತ ಹೇಳ್ತಾರೆ. ಅದು ಒಂದು ಆಕಾಶದಿಂದಲೇ ಬರೋದು. ಈ ತತ್ವ ಹ ಅನ್ನೋದು ಆಕಾಶದ ಬೀಜ ಮಂತ್ರ. ಅದರಿಂದ ಅವಳಿಗೆ ಆಕಾರ ಇಲ್ಲ, ಸೂಕ್ಷ್ಮ ಸ್ವರೂಪ, ಚೈತನ್ಯ ಸ್ವರೂಪ ಅಂತ ನಾವು ತಿಳ್ಕೋಬೇಕು. ಅವಳು ನಮಗೆ ಏನು ಮಾಡ್ತಾಳೆ, ಒಂದು ಇಂಟ್ಯೂಟಿವ್ ಸ್ಪಿರಿಟ್ ಆಗಿ ಬರ್ತಾಳೆ. ಅದು ಒಂದ್ಸತಿ ಬಂದಾಗ ಮುಖ ವಿಕಸಿತವಾಗುತ್ತೆ. ಆಕಾಶ ನೋಡಿದ್ರೇನೆ ಏನೂ ಕಾರಣ ಇಲ್ಲ, ಮುಖ ಅರಳುತ್ತೆ ಅಂತಾರಲ್ಲ, ಅಂತಹ ಹರ್ಷವನ್ನು ಕೊಡ್ತಾಳೆ. ಹರುಷ ಅಂದರೆ ಅರಳುವಂಥದ್ದು, ವಿಕಸಿತಗೊಳ್ಳುವುದು, ಮುಖ ವಿಕಸನ ಆಗುವುದು. ಅದು ಆಕಾಶದಲ್ಲಿ ನೋಡ್ತಾ ಇದ್ದಂಗೆ ವಿಕಾಸ. ಯಾಕೆಂದರೆ ಏನೋ ಒಂದು ನಿಮಗೆ ಹೊಳೆದ್ರೆ ಮುಖದಲ್ಲಿ ಮಾತಿಲ್ಲ, ಹೇಳೋಕ್ಕಾಗಲ್ಲ, ಆದರೆ ಏನೋ ಒಂದು ನಿಮಗೆ ಒಂದೊಂದ್ಸತಿ ಹೊಳೆಯುತ್ತೆ. ಅದು ಅವಳೇ ಕೊಡೋದು. ಏನಂದರೆ ಇಂಟ್ಯೂಟಿವ್ ಸ್ಪಿರಿಟ್ಟು, ಆಕಾಶವಾಣಿ ಅಂತಾರಲ್ಲ ಆ ಥರ ಕೇಳಿಸಕ್ಕದು ಧ್ವನಿನೂ ಅಲ್ಲ, ಅದು ಒಂಥರ ಕೇಳಿಸುತ್ತೆ. ಈ ಕೆಲಸ ಇದರಲ್ಲಿ ಇಷ್ಟು ಲೋಪ ಇದೆ, ಇದರಲ್ಲಿ ಅಪಜಯವೇ, ಜಯವಿಲ್ಲ, ಇದರಲ್ಲಿ ಅಪಜಯ. ಇದರಿಂದ ಏನಾಗುತ್ತೋ ಅಕಸ್ಮಾತ್ ಆದರೆ ಅಥವಾ ಆಗದೆ ಇದ್ದರೆ ಅದು ನಿನ್ನನ್ನು ಬಾಧಿಸಬಾರ್ದು. ಅದರಲ್ಲಿ ನಿನಗೆ ಆ ಫಲದಲ್ಲಿ ನಿನಗೆ ಒಂದು ವಿರಕ್ತಿಯನ್ನು, ಅಂದರೆ ಅದರಲ್ಲಿ ವೈರಾಗ್ಯವನ್ನು ಕೊಟ್ಟಿದ್ದೀನಿ. ಅದು ಆಗಲ್ಲ, ಅದು ಆಗಲ್ಲ ಅನ್ನೋದು ಮನಸ್ಸಿಗೆ ಬಂದ್ಬಿಡುತ್ತೆ. ಅಂದರೆ ಇನ್ನೂ ಆ ಕೆಲಸ ಆಗೇ ಇಲ್ಲ, ಇನ್ನೂ ಅದು ಒಂದು ಥಾಟ್ ಥರ ಯಾರಾದರೂ ನಿಂಗೆ ಹೇಳಿರ್ಬೋದು, ಇದು ನಿನ್ನ ಮನಸ್ಸಿಗೂ ಬಂದಿರ್ಬೋದು, ಯಾರೋ ಹೇಳಿರ್ಬೋದು, ಆಗಲ್ಲ ಅಂತ ಬಂದ್ಬಿಡುತ್ತೆ. ಆಗಲ್ಲ ಅಂತ ಬಂದಾಗ ಅದ್ರ ಕಡೆ ನಿನಗೆ ಒಂದು ಸ್ವಲ್ಪನೂ ಅಟ್ಯಾಚ್ಮೆಂಟ್ ಬರೋಲ್ಲ. ಅದು ಆ ವೈರಾಗ್ಯ ಉಂಟಾಗುತ್ತೆ ಆ ಫಲದಲ್ಲಿ. ಅದು ಯಾವತ್ತಿದ್ರೂ ಕೂಡ ಅದು ಗೆಲ್ಲಲ್ಲ, ಅದು ಅಪಜಯ ಕಾಣ್ತಾ ಇರುತ್ತೆ. ಹಾಗೆ ದೇವಿ ನಿನ್ನಲ್ಲಿ ಧನದಿಂದ ಬರೋ ಸುಖನ, ಮತ್ತು ಯೌವನದ ಸುಖನ, ಯೌವನದಿಂದ ಬರುವ ಅಲ್ಪ ಸುಖನ, ಅಥವಾ ಕ್ಷಣಿಕ ಸುಖನ, ಅಥವಾ ಸಂಬಂಧಗಳಿಂದ ಪುತ್ರ ಪುತ್ರಿಯರಿಂದ, ಗಂಡ ಮಕ್ಕಳು ಸತಿ ಪುತ್ರರಿಂದ ಬರೋ ಸುಖನೆಲ್ಲ ಅವಳು ಹೇಳ್ತಾಳೆ, ಇದನ್ನು ಧಿಕ್ಕರಿಸಿ ನಿನಗೆ ಇದಕ್ಕೆ ಅಂಟ್ಕೊಳ್ದೇ ಇರೋ ಹಾಗೆ ಮಾಡಿ, ಒಳಗಡೆಯಿಂದಲೇ ಒಂದು ರೀತಿಯ ಅನ್ಅಟ್ಯಾಚ್ ಸ್ಟೇಟ್ ಅಂತಾರೆ, ಡಿಟ್ಯಾಚ್ನೆಸ್ನ ಕ್ರಿಯೇಟ್ ಮಾಡಿಬಿಡ್ತಾಳೆ. ಆವಾಗ ನಿಮ್ಮ ಮುಖ ಯಾವಾಗಲೂ ಹಸನಾಗಿರುತ್ತೆ. ಆ ಒಂದು ಹರುಷವನ್ನು ಕೊಡ್ತಾಳೆ, ವಿಶೇಷ ಹರುಷ. ಅದು ಆತ್ಮಸಂಭಾವನೆ ಅಂತ ಹೇಳ್ತಾರೆ. ಆತ್ಮಸಂಭಾವನೆ ಉಂಟಾಗುತ್ತೆ. ಅದರಿಂದ ದೇವಿ ಹರ್ಷಪ್ರದ. ಅವಳು ಯಾರು ಅಂದರೆ ಹರಿಸೋದರಿ. ಇಲ್ಲಿ ಹರಿಯ ಸಹ ಉದರಿ. ಇಲ್ಲಿ ದೇವಿಯನ್ನ ಒಂದು ನಾವು ಪದ್ಮನಾಭ ಸಹೋದರಿ ಅಂತ ಹೇಳಲ್ವಾ, ದೇವಿಯನ್ನ ನಾವು ಸ್ವಲ್ಪ ಭೇದವಾಗಿ ನೋಡ್ತೀವಿ. ಅವಳು ಹರಿಸೋದರಿ. ಹಾ ಹೂ ಮುಖ ಸ್ತುತ್ಯ ಅಲ್ಲಿಂದ ಪ್ರಾರಂಭವಾಗುತ್ತೆ. ಆ ದೇವಿ ಆಕಾಶದಲ್ಲಿರೋದ್ರಿಂದ 10 ದಿಕ್ಕಲ್ಲಿರುವ ದಿಕ್ಪಾಲಕರನ್ನ ಅವಳು ಆಪತ್ತಿನಿಂದ ಕಾಪಾಡಿಕೊಂಡು ಅವರ ಸೇವೆಗೆ ಸದಾಕಾಲ ಅವರೆಲ್ಲ ಭಕ್ತಿಯಿಂದ ಅವಳನ್ನು ಸೇವೆ ಮಾಡ್ತಿರ್ತಾರೆ. ಮಹೇಂದ್ರಾದಿಗಳೆಲ್ಲ ಹರಿಪತಿ ಸಮಾರಾಧ್ಯ, ಹರಿಪತಿಗಳಿಂದ ಸಮಾರಾಧನೆ ಮಾಡಿಸ್ಕೊಳ್ತಾ ಇರ್ತಾಳೆ, ಅವ್ರನ್ನ ಕಾಪಾಡ್ತಾ ಇರ್ತಾಳೆ. ಹರಿಪತಿ ಸಮಾರಾಧ್ಯ ನೋಡಿ, ಅದು ಹೇಗೆ ಮೇಲಿರುತ್ತೆ ಆ ಶಕ್ತಿ ಅಂದರೆ, ಅದು ಆ ಬೀಜ ಮಂತ್ರ ಅದು ಪ್ರಾಣ ಜೀವ ಶಕ್ತಿ. ಅದು ಎಲ್ಲರಿಗೂ ಆಕಾಶಾಂತರ್ಗತವಾಗಿರುತ್ತೆ. ಅದು ಬಂದು ಯಾವಾಗ ಬೇಕಾದರೂ ನಿನ್ನ ಪ್ರಾಣವನ್ನು ಹರಣ ಮಾಡ್ಕೊಂಡು ಹೋಗ್ಬೋದು. ಸಡನ್ನಾಗಿ ಬಂದು ಹಠಾತ್ತನೆ ತೆಗೆದುಕೊಂಡು ಹೋಗ್ಬೋದು. ಮಹಿಷಾಸುರ ಅಂಥವರೆಲ್ಲರೂ ಕೂಡ ಆ ಶಕ್ತಿ ಮುಂದೆ ಒಂದು ಸಿಂಹದ ಮುಂದೆ ಕುರಿ ಇದ್ದ ಹಾಗೆ ಆ ರೀತಿ ಬಂದು ತಗೊಂಡು ಹೊರಟೋಗ್ತಾಳೆ. ಅದಕ್ಕೆ ಹೇಳ್ತಾರ ಹರಿಪತಿ ಸಮಾರಾಧ್ಯ ಹಠಾತ್ತನೆ ಬಂದು ಹಠಾತ್ಕಾರ ಅದು ಕರ್ಕೊಂಡು ಹೊರಟೋಗ್ತಾರೆ. ಹಠಾತ್ಕಾರ ಅಸುರ ಹಠಾಸುರ
ಹಠಾತ್ಕಾರ ಅಸುರರನ್ನ ಹಠಾತ್ತನೆ ತೆಗೆದುಕೊಂಡು ಹೊರಟೋಗ್ತಾಳೆ. ಹರಿಪತಿ ಸಮಾರಾಧ್ಯ ಹಠಾತ್ಕಾರ ಹತಾಸುರ ಹರ್ಷಪ್ರದ. ಅವಳು ಹರ್ಷವನ್ನು ಕೊಡ್ತಾಳೆ, ಎಲ್ಲರಿಗೂ ಹರ್ಷವನ್ನು ಕೊಡ್ತಾಳೆ. ಹರ್ಷಪ್ರದ ಹವಿರ್ಭೋಕ್ತ್ರಿ. ನೋಡಿ, ಅವಳಿಗೆ ದೇಹ ಇಲ್ಲ, ಮನಸ್ಸಿಲ್ಲ, ವೃದ್ಧಿ ಇಲ್ಲ, ಅವಳು ಕ್ಷೀಣಿಸೋದು ಇಲ್ಲ, ಅಷ್ಟು ಸೂಕ್ಷ್ಮ ಹೃದಯ, ಅವಳಿಗೂ ಬೆಣ್ಣೆ ಥರ ಇದೆ, ಎಲ್ಲ ಕೃಪಾ ಕಟಾಕ್ಷ ತುಂಬಿದೆ, ಕೃಪೆ ಅಂತೆಲ್ಲ ಹೇಳಿದಾಗ ಅವಳು ನೇಗಿಲಿಂದ ಉತ್ತ ಕೃಷಿ ಅಂದರೆ ಭೂಮಿನಲ್ಲಿ ಬೆಳೆಯೋದು ಯಾವುದು ಅವಳು ವಂಚಿಸ್ತಾಳೆ, ಯಾವುದು ಮುಟ್ಟಲ್ಲ. ಎಲ್ಲರೂ ಸಮೃದ್ಧಿಯಾಗಿ ತಿಂದು ಸಮಾಧಾನವಾಗಿದ್ದು ಸಂತೋಷವಾಗಿ ಯಾರು ಹವನ ಹೋಮ ಇತ್ಯಾದಿಗಳನ್ನು ಮಾಡ್ತಾರೆ, ಆ ಧಾನ್ಯಗಳನ್ನು ಹವಿಸ್ಸಿನ ರೂಪದಲ್ಲಿ ಕೊಡ್ತಾರೆ, ಅವಳು ಅದನ್ನು ಮಾತ್ರ ಬಂದು ಸ್ವೀಕರಿಸ್ತಾಳೆ. ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ಕೂಡ ಸ್ವಯಂ ಜ್ಯೋತಿ ಸ್ವರೂಪ. ಅವಳು ವಸು, ರುದ್ರ, ಈಶಾನ್ಯ ಅಂದರೆ ಇವರು ಆದಿತ್ಯ ಇಂಥ ಆಕಾರದಲ್ಲಿ ಬಂದು ಸ್ವಾಹಾ ರೂಪದಲ್ಲಿ ಯಜಮಾನ ಅವನು ಕೊಟ್ಟ ಹವಿಸ್ಸನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಬೇಕಾದ ಅವನಿಗೆ ಯೋಗ್ಯವಾದಂತಹ ಅವನಿಗೆ ಇಷ್ಟಾರ್ಥಗಳನ್ನೆಲ್ಲ ವಾಂಛಿತ ಫಲವನ್ನು ಕೊಡ್ತಾಳೆ ದೇವಿ. ಅದರಿಂದ ಅವಳು ಹವಿಸ್ಸನ್ನು ಭೋಗಿಸ್ತಾಳೆ ಹೊರತು ಕೃಷಿ ಮಾಡಿದ ಭೂಮಿನಲ್ಲಿರುವುದೆಲ್ಲ ಬೇಡ. ಅದು ಹವಿಸ್ಸು ರೂಪದಲ್ಲಿ ಹೋದರೆ ಮಾತ್ರ ಆ ಹಕಾರ ರೂಪದಲ್ಲಿರುವ ದೇವಿಗೆ ತಲುಪೋದು. ಹರಿತ್ಪತಿ ಸಮಾರಾಧ್ಯ ಹಠಾತ್ಕಾರ ಹತಾಸುರ ಹರ್ಷಪ್ರದ ಹವಿರ್ಭೋಕ್ತ್ರಿ. ಹವಿಸ್ಸನ್ನ ಭುಜಿಸಿ ಸಂತೋಷಪಟ್ಟು ಎಲ್ಲರಿಗೂ ಅದನ್ನು ಹಂಚೋಳು, ಎಲ್ಲರಿಗೂ ಹವಿರ್ಭೋಕ್ತ್ರಿ. ಹಾರ್ದ ಸಂತಮ ಸಾಪಃ. ಇಲ್ಲಿ ಒಂದು ಪರಮ ವ್ಯೋಮದಲ್ಲಿ ಬ್ರಹ್ಮ ಇದ್ದಾನೆ. ಆ ಪರಮ ವ್ಯೋಮವನ್ನು ಗುಹೆಯೊಳಗಿದ್ದಾನೆ ಬ್ರಹ್ಮ. ಆ ವ್ಯೋಮದ ಬಾಗಿಲು ಪ್ರತಿಯೊಂದು ಜೀವರಾಶಿಯಲ್ಲೂ ಕೂಡ, ಪ್ರತಿಯೊಂದು ಪ್ರಾಣಿನಲ್ಲೂ ಆ ಗುಹೆ ಬಾಗಿಲಿದೆ. ಅದರಲ್ಲೂ ಮನುಷ್ಯನಲ್ಲಿ ಮಾತ್ರ ವಿಶೇಷವಾಗಿ ಆ ಬಾಗಿಲನ್ನ ತೆಗೆದು ಧ್ಯಾನ ಮಾಡಿಕೊಂಡು ಆ ಬ್ರಹ್ಮಸ್ವರೂಪವನ್ನು ತಲುಪೋ ಯೋಗ್ಯತೆ ಮನುಷ್ಯನಿಗಿದೆ. ಆ ಒಂದು ಹೃದಯದಲ್ಲಿ ಎಲ್ಲಿವರೆಗೂ ನಮಗೆ ಮನಸ್ಸಿನಲ್ಲಿ ತಮಸ್ಸು ಒಂಥರ, ಹೃದಯದ ತಮಸ್ಸು ಬಂದ್ಬಿಟ್ಟಾಗ ಆ ಬಾಗಿಲು ಮುಚ್ಚಿರುತ್ತೆ, ಗುಹೆ ಬಾಗಿಲು. ಆಗ ನನಗೆ ನಾನು ಸಂಸಾರಿ ಅನ್ನೋ ಒಂದು ಭಾವ ಇರುತ್ತೆ, ದೇಹದಲ್ಲಿ ಅಂಟ್ಕೊಂಡಿರ್ತಾನೆ. ಆ ಜ್ಞಾನವನ್ನು ಅವಳು ನಾಶ ಮಾಡಿ ಆ ಬಾಗಿಲನ್ನು ತೆರೆಸ್ತಾಳೆ, ಹೃದಯದಲ್ಲಿರೋ ತಮಸ್ಸನ್ನು ತೆಗಿತಾಳೆ. ಹವಿರ್ಭೋಕ್ತ್ರಿ ಹಾರ್ದ ಸಂತಮ ಸಾಪಃ. ಹೃದಯದ ಸಂತಾಪ, ಹೃದಯದಲ್ಲಿ ಇರುವಂತಹ ತಾಪವನ್ನ, ತಮಸ್ಸಿನ ತಾಪವನ್ನ ಪರಿಹಾರ ಮಾಡ್ತಾಳೆ. ಹಾರ್ದ ತಮ್ಮ ತಾಪಃ. ನೋಡಿ, ಇವಾಗ ಅದು ಹೋಗ್ಬೇಕಾದ್ರೆ ಅದು ಅವಳು ಆಕಾಶದಲ್ಲಿರೋದ್ರಿಂದ ಸ್ಪರ್ಶ ಮತ್ತು ಶಬ್ದಕ್ಕೆ ಅವಳು ಸಿಗ್ತಾಳೆ. ಸ್ಪರ್ಶ ಶಬ್ದ ಅಂದ್ರೆ ಅವಳಿಗೆ ಕೋಲಾಟ ತುಂಬಾ ಇಷ್ಟ, ಚಪ್ಪಾಳೆ ಇಷ್ಟ, ಭಜನೆ ಮಾಡುವಾಗ ಆಗುವ ಸದ್ದು ಇಷ್ಟ, ಆ ಗಾಳಿನಲ್ಲಿ ಬರೋ ಶಬ್ದ ಇಷ್ಟ. ಇದು ಅವಳನ್ನ ನಾವು ಹೇಳುವಾಗ ಹೇಳ್ತೀವಿ, ಹಠಾತ್ ಅನ್ನುವಾಗ ಠಾ ಶಬ್ದ ಇದೆಯಲ್ಲ, ಅವಳು ಅದನ್ನ ಜನನ ಮರಣಗಳನ್ನ ಅವಳು ಛೇಡಿಸೋಳು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹ ಮತ್ತು ಠ ಶಬ್ದದಲ್ಲಿ ಅವಳು ಖುಷಿ ಪಡ್ತಾಳೆ. ಅದರಿಂದ ಕೋಲಾಟ ತುಂಬ ಇಷ್ಟ, ಶಬ್ದಗಳಿಷ್ಟ ಅಂತ. ಇದನ್ನು ನಾನು ಎಕ್ಸ್ಪರಿಮೆಂಟ್ ಮಾಡಿ ನೋಡಿದ್ದೀನಿ. ಈ ಒಂದು ಕಾಲಿನಲ್ಲಿ ಈ ಭಾಗ ಇದನ್ನು ಕುಟ್ಟೋದ್ರಿಂದ, ಈ ಭಾಗವನ್ನು ಕುಟ್ಟೋದ್ರಿಂದ, ಚಪ್ಪಾಳೆ ತಟ್ಟು ನೃತ್ಯಗಳನ್ನು ಮಾಡೋದ್ರಿಂದ, ಈ ಕಾಲನ್ನು ಈ ರೀತಿ ಬಡಿಯೋದ್ರಿಂದ ನಮ್ಮ ದೇಹದಲ್ಲಿ ಎಷ್ಟೋ ನರನಾಡಿಗಳು ಜಾಗೃತಿಗೊಳ್ಳುತ್ತೆ. ಆಮೇಲೆ ನಮ್ಮಲ್ಲಿ ವೇನ್ಸ್ ಅಂತ ಏನಿದೆ, ರಕ್ತ ಹೃದಯಕ್ಕೆ ಹೋಗುವಂಥ ರಕ್ತದಲ್ಲಿ ಏನಾದ್ರೂ ದೋಷ ಇದ್ದರೆ ಅಥವಾ ಗಂಟುಗಳಿದ್ರೆ, ಬ್ಲಾಕೇಜ್ ಇದ್ದರೆ ಎಲ್ಲ ಓಪನ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಇದು ಒಂದು ರೀತಿಯಲ್ಲಿ ಮಾಡಬೇಕು. ಇದನ್ನು ನಾನು ಎಕ್ಸ್ಪರಿಮೆಂಟ್ ಮಾಡಿ ನೋಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಪ್ರತಿ ದಿವಸ ಮಾಡಿದ್ರೆ ನಿಜವಾಗ್ಲೂ ಕೂಡ ಒಳಗಡೆ ತುಂಬ ಆ ಒಂದು ಕವಾಟಗಳೆಲ್ಲ ಓಪನ್ ಆಗುತ್ತೆ ಅಂತಾರಲ್ಲ, ಇಟ್ ಓಪನ್ಸ್ ಆ್ಯಕ್ಚುಲಿ ಆ ಶಬ್ದದಿಂದ. ಅದಕ್ಕೆ ಅವಳಿಗೆ ಇಷ್ಟ. ಹಲ್ಲೀಸ ಅಂತ ಹೇಳ್ತಾರೆ, ಇದಕ್ಕೆ ಹಲ್ಲೀಸ ನೃತ್ಯ ಅಂತ ಹೇಳ್ತಾರೆ. ಅದು ಒಂದು
ನೃತ್ಯ ಅದು ಒಂದು ಪದ್ಧತಿನಲ್ಲೇ ಇದೆ. ದೇವಿಗೆ ಆ ಕೋಲ್ನಲ್ಲಿ ಅಲಂಕಾರ ಮಾಡಿ ಚಿತ್ರವಾಗಿ ಅಲಂಕಾರ ಮಾಡಿ ಕೋಲನ್ನು ಇಟ್ಕೊಂಡು ಕೋಲಾಟ ಆಡೋದು. ಹಲ್ಲಿ ಸಲಾಸ್ಯ ಸಂತುಷ್ಟ, ಅದರಿಂದ ಅವಳು ಸಂತುಷ್ಟಲಾಗ್ತಾಳೆ. ಹಲ್ಲಿ ಸಲಾಸ್ಯ ಸಂತುಷ್ಟ ಹಂಸ ಮಂತ್ರಾರ್ಥ ರೂಪಿಣಿ. ನೋಡಿ, ಅದು ಕೂಡ ಹೀಗೆ ಮಾಡುವಾಗಲೂ ಸುಮ್ಮನೆ ಮಾಡೋದಲ್ಲ, ಉಸಿರಾಟದ ಜೊತೆಗೆ ಆ ಮಂತ್ರ ಇರ್ತಾರೆ, ಸೋಹಂ ಸೋಹಂ ಮಂತ್ರ. ಆ ಉಸಿರಾಟದ ಜೊತೆಗೆ ಅದಕ್ಕೆ ರಿದಮಿಕ್ ಆಗಿ ಕೈಯನ್ನು ಉಸಿರಾಡಿಕೊಂಡು ಆ ಪದವನ್ನು ಹೇಳ್ಕೊಂಡು ಹರಿ ಹರಿ ಅಂತಲೋ, ವಿಠಲ ವಿಠಲ ಅಂತಲೋ ದೇವಿ ನಾಮಗಳನ್ನ ಹೇಳ್ಕೊಂಡು ಅದನ್ನು ಭಜನೆ ಮಾಡೋದ್ರಿಂದ ಅದು ಎಲ್ಲವೂ ಕೂಡ ಒಳಗಡೆ ಎಷ್ಟು ಬಿಡುಗಡೆ ಆಗುತ್ತೆ. ಹಲ್ಲಿ ಸಲಾಸ್ಯ ಸಂತುಷ್ಟ ಪರಮಹಂಸರು, ಯೋಗಿಗಳು, ಸಿದ್ಧರು, ಬುದ್ಧರು ಅವರು ಜಪಿಸುವ ಅಜಪಜಪವಾಗಿ ಜಪಿಸುವ ಪ್ರಣವ ಮಂತ್ರವೇ ಆ ಒಂದು ಸೋಹಂ ಮಂತ್ರ, ಹಂಸ ಮಂತ್ರ. ಹಂಸ ಮಂತ್ರಾರ್ಥ ರೂಪಿಣಿ ಅಂತ ಹೇಳಲ್ವಾ, ಆ ಸೋಹಂ ಮಂತ್ರ. ಆ ಮಂತ್ರದ ತತ್ವಾರ್ಥ ಏನಿದೆ, ಆ ಅರ್ಥ ಅವಳು ಹಂಸ ಮಂತ್ರಾರ್ಥ ರೂಪಿಣಿ. ಹಂಸ ಮಂತ್ರ ಅನ್ನೋದು ಬಹಳ ವಿಶೇಷ ಪ್ರಣವ ಮಂತ್ರ. ಅದು ಅಜಪ ಜಪ ಅಂತ ಹೇಳ್ತಾರೆ, ಒಳಗೇನೆ ಯೋಗಿಗಳು ಜಪ ಮಾಡುವಂತಹ ಮಂತ್ರ. ತತ್ ತ್ವಂ ಎರಡೂ ಅಂದರೆ ಪ್ರತ್ಯಕ್ಷ ಪರೋಕ್ಷ. ಸತ್ ಚಿತಾನಂದ, ಸತ್ಯವಾದದ್ದು, ನಿತ್ಯವಾದದ್ದು, ಸಿದ್ಧವಾದದ್ದು, ಬುದ್ಧವಾದದ್ದು, ಮುಕ್ತವಾದದ್ದು ಅದೇ ಅನ್ನೋದು ಬೋಧಿಸುತ್ತೆ. ಆ ಥರ ಅದು ಸೋಹಂ ಮಂತ್ರ. ಹಂಸ ಮಂತ್ರ ಸ್ವರೂಪಿಣಿ, ಹಂಸ ಮಂತ್ರದ ಅರ್ಥ, ಹಂಸ ಮಂತ್ರಾರ್ಥ ರೂಪಿಣಿ. ಹಾನೋಪಾದಾನ ನಿರ್ಮುಕ್ತ, ಅವಾಗಲೇ ಹೇಳಿದೆ, ದಾನ ಬೇಡದೇ ಇರೋದನ್ನು ಕೊಡೋದು, ಬೇಕಾದ ಹಾನೋಪಾದಾನ ನಿರ್ಮುಕ್ತ ಹರ್ಷಿಣಿ ಹರಿಸೋದರಿ ಅಂತ. ಇದು ಏನು ಹಕಾರದ ಒಂದು ಮಹಿಮೆ. ಹಕಾರ ಅನ್ನೋದೊಂದು ಬೀಜ ಮಂತ್ರ, ಇದು ಆಕಾಶ ಬೀಜ ಮಂತ್ರ. ಈ ಆಕಾಶವೇ ಶರೀರವಾಗಿದ್ದಾಳೆ ಅಂತ ಅದು ಹೇಳುತ್ತೆ. ಹಕಾರಾರ್ಥ ಅದು ಹೇಗೆ ಮೇಲ್ಗಡೆ ಆಕಾಶಾಂತರ್ಗತವಾಗಿ ಅದು ಇದೆ ಆ ಮಂತ್ರ. ಅದು ಹೇಗೆ ಬರುತ್ತೆ ಅಂದರೆ ಹಕಾರದಿಂದ ಹೊರಗೋಗಿ ಸಕಾರದಿಂದ ಒಳಗೆ ಬರ್ತಾಳೆ. ಅದಕ್ಕೆ ನೋಡಿ ಆ ಶಬ್ದ ಹೇಗೆ ಬರುತ್ತೆ, ಸ್ ಅಂತ ಬರುತ್ತೆ, ಫದ ಮೇಲೆ ಹೋಗುತ್ತೆ, ಸ್ ಅಂತ ಬರುತ್ತೆ, ಫದ ಮೇಲೆ ಹೋಗುತ್ತೆ. ಪ್ರಾಣ ಉಫ್ ಅಂತ ಹೊಟ್ಟೋಯ್ತು ಅಂತ ಹೇಳ್ತಾರೆ. ಹಾ ಅಂತ ಹೋಗುತ್ತೆ ಮೇಲೆ, ಸಾ ಅಂತ ಕೆಳಗೆ ಬರುತ್ತೆ. ಹಂಸ ಗತಿ ಹಕಾರ, ಹಕಾರಾರ್ಥ, ಹಕಾರ ಬೀಜ ಆಕಾಶ ಬೀಜ ಮಂತ್ರ. ಅದೇ ಚೈತನ್ಯ ರೂಪ, ಅದು ಆಕಾಶವೇ ಶರೀರವಾಗಿರೋಳು ಹಂಸಗತಿಯಲ್ಲಿ ಬರ್ತಾಳೆ. ಅಂದರೆ ಹಂಸದ ನಡೆ ಅಂತಲೂ ಆಗುತ್ತೆ. ಹಂಸ ಸ್ವರೂಪ ಹಾ ಮತ್ತು ಸಾ ಎರಡೂ ಸಾ ಹಾ ಸಾ ರೀತಿಯಲ್ಲಿ ಬರ್ತಾಳೆ. ಸ್ ಅಂತ ಬರ್ತಾಳೆ, ಉಫ್ ಅಂತ ಹೋಗ್ತಾಳೆ. ಸಾ ಅಂತ ಬಂದಾಗ ಒಳಗಡೆ ಸೇರ್ಕೊಳುತ್ತೆ ಉಸಿರಾಟದಲ್ಲಿ, ಎಲ್ಲರ ಉಸಿರಾಟದಲ್ಲಿ. ಹಾ ಅಂದಾಗ ಹೋಗುತ್ತೆ ಸೋ ಹಂ. ಹಂಸಗತಿ ಇದ್ರೆ ಹಂಸ ಮಂತ್ರದ ಗತಿ ಒಂದು. ಸಾ ಮತ್ತು ಹಾ ಅಕ್ಷರ ಏನಿದೆ ಹಾ ಅಂತ ಬಿಡುವಾಗ ಇದಕ್ಕೆ ಅಧಿದೇವತೆ ಸೂರ್ಯ, ಸಾಗೆ ಅಧಿದೇವತೆ ಚಂದ್ರ. ಚಂದ್ರನಾಡಿ ಸೂರ್ಯನಾಡಿ ಎರಡರಲ್ಲೂ ಹಂ ಸೋ ಹಂ ನಡೀತಾ ಇದ್ದಾಗ ಎರಡಕ್ಕೂ ಅಧಿಷ್ಠ ದೇವತೆ ಅಗ್ನಿ. ಹಾಗೆ ಸೂರ್ಯ ಮತ್ತು ಚಂದ್ರರ ಒಂದು ಗಾಳಿ ಬಿಡೋದು, ಗಾಳಿ ತಗೊಳ್ಳೋದು, ಈ ಗತಿಯಲ್ಲಿ ಹೋಗ್ತಾ ಇದ್ದಾಗ ಇದಕ್ಕೆ ಹೇಳ್ತಾರೆ ಎರಡರ ಮಧ್ಯ ಮಧ್ಯ ಅಗ್ನಿ ಇದೆಯಲ್ಲ. ಯಾರು ಯೋಗಿಗಳು ಅಗ್ನಿಯನ್ನು ಪ್ರಚೋದಿಸಿ ಆ ಉಸಿರಾಟದ ಮಧ್ಯದಲ್ಲಿರುವ ಜೀವವನ್ನು ಯಾರು ಅನುಭವಿಸ್ತಾರೋ, ಆ ಪ್ರಾಣವನ್ನು, ಮುಖ್ಯ ಪ್ರಾಣವನ್ನು, ಅಹೋರಾತ್ರಾತ್ಮಕವಾದ ರೂಪದವಳು ಅಂದರೆ ಕಾಲ ರೂಪದವಳು ಅಂಥವರು ಕಾಲವನ್ನು ಗೆಲ್ತಾರೆ ಅಂತ ಹಿಂದೆ ನೋಡಿದ್ವಿ, ಕಾಲಹಂತ್ರಿ ಅಂತ ಹೇಳಿದಾಗ. ಹಾಗೆ ಹಕಾರಾರ್ಥ ಹಂಸಗತಿ ಹಾಟಕಾಭರಣೋಜ್ವಲ. ನೋಡಿ, ಅವಳು ಆಕಾಶದಲ್ಲಿರೋದ್ರಿಂದ ಇಡೀ ಭೂಮಂಡಲಕ್ಕೆ ಒಂದು ಆಭರಣ, ಹಾಟಕಾಭರಣ ಅಂತ. ಆಭರಣದಿಂದ ಪ್ರಜ್ವಲಿಸ್ತಾ ಇದ್ದಾಳೆ. ಆಕಾಶ ಪೂರ್ತಿ ಒಂದು ಆಭರಣದ ಹಾಗೆ ಭೂಮಂಡಲಕ್ಕೆ ಪ್ರಕಾಶಿಸ್ತಾ ಇದೆ. ದೊಡ್ಡ ದೊಡ್ಡ ಪರ್ವತಗಳು, ಬೆಟ್ಟಗಳನ್ನೆಲ್ಲನೂ ಆಭರಣದಲ್ಲಿ ಅವಳು ಕವರ್ ಮಾಡಿದಂಗಿದೆ. ಆ ಬೆಟ್ಟಗಳು ಎಲ್ಲ ಹೇಗಿದೆ ಅಂದರೆ ದೇವಿಯ ಒಂದು ಸ್ತನವೇನೋ ಅನ್ನೋ ಹಾಗಿದೆ. ಮುತ್ತಿನ ಹಾರ ಹಾಕೊಂಡಿರೋ ಸ್ತನ ಈಶ್ವರನಿಗೆ ಅಂದರೆ ಹರನಿಗೆ ಅವನು ಬೇರೆ ಕಡೆ ಗಮನ ಹೋಗದೆ ಇರೋ ಹಾಗೆ ತನ್ನ ಕಡೆ ಸೆಳೀತಾ ಇದೆ. ಆ ರೀತಿ ಇರುವ ಸ್ತನ, ಆ ರೀತಿ ಇರುವ ಆಭರಣ. ಹಕಾರಾರ್ಥ ಹಂಸಗತಿ ಹಾಟಕ ಆಭರಣೋಜ್ವಲ
ಹಾರ ಹಾರಿ ಕುಚಾಭೋಗ. ಹಾರ ಹಾರಿ ಕುಚಾಭೋಗ ಅಂದರೆ ಆ ಹರನ ಮನಸ್ಸನ್ನು ಅಪಹರಣ ಮಾಡಿದ ಆ ಒಂದು ಕುಚ, ಅದು ಅವನು ಬೇರೆ ಕಡೆ ಗಮನ ಹೋಗದೆ ಇರುವಂಥದ್ದು, ಮುತ್ತಿನ ಹಾರ ಹಾಕೊಂಡಿರುವಂಥ ಹಾರ ಹಾರಿ ಕುಚಾಭೋಗ. ಹಾಕಿನಿ, ಆಜ್ಞಾಚಕ್ರದಲ್ಲಿರೋ ದೇವತೆಗೆ ಹಾಕಿನಿ ಅಂತ ಕರೀತಾರೆ. ಹಾಕಿನಿ ಸ್ವರೂಪದಲ್ಲಿ ಅವಳು ನಮಗೆ ಸ್ಪರ್ಶ ಮತ್ತು ಶಬ್ದ ಇದರಿಂದ ನಮಗೆ ಗೋಚರವಾಗ್ತಾಳೆ. ಶಬ್ದ ಮತ್ತು ಸ್ಪರ್ಶ ಇದೆಯಲ್ಲ, ಇದು ಇದು ಆ ಯೋಗ ಪ್ರಾಣಾಯಾಮದ ಒಂದು ಮುದ್ರದಲ್ಲೂ ಕೂಡ ಸ್ಪರ್ಶದಲ್ಲಿ ಅವಳು ಸಿಗ್ತಾಳೆ. ಪ್ರಾಣಾಯಾಮ ಮತ್ತು ಭಜನೆ ಇದೆಲ್ಲ ನೃತ್ಯ ಈ ಒಂದು ಹಲ್ಲೀಲಾಸ್ಯದಲ್ಲಿ ಸಿಗ್ತಾಳೆ, ಹಲ್ಲೀಸಲಾಸ್ಯದಲ್ಲಿ. ಅದರಿಂದ ನಾವೇನು ಹೇಳ ಹಕಾರಾರ್ಥ ಹಂಸಗತಿ. ಹಂಸ ಅಂದರೆ ಹಾಸ ಆ ಅಕ್ಷರ, ಹಂಸಗತಿ. ಆಭರಣೋಜ್ವಲ, ಹಾರಹಾರಿ ಕುಚಾಭೋಗ. ಹಾಕಿನಿ ಹಲ್ಯವರ್ಜಿತ. ಹಲ್ಯ ಅಂದರೆ ನೇಗಿಲಿಂದ ಉತ್ತಿದ್ದನ್ನು ವರ್ಜಿತ, ಅವಳು ಬೇಡ, ಅವಳಿಗೆ ಹವಿಸ್ಸೇಬೇಕು. ಅದನ್ನು ಆವಾಗಲೇ ಹೇಳಿದೆ. ಹಲ್ಯವರ್ಜಿತ. ಹರಿಸ್ಪತಿ ಸಮಾರಾಧ್ಯ ಹಠಾತ್ಕಾರ ಹತಾಸುರ. ಹರ್ಷಪ್ರದ ಹವಿರ್ಭೋಕ್ತ್ರಿ ಹಾರ್ದ ಸಂತಮಸಾಪಃ. ಹೃದಯದ ತಮಸ್ಸನ್ನು ಹರಣ ಮಾಡು ಹಾರ್ದ ಸಂತಮಸಾಪಃ. ಹಲ್ಲೀಸಲಾಸ್ಯ ಸಂತುಷ್ಟ ಹಂಸ ಮಂತ್ರಾರ್ಥ ರೂಪಿಣಿ. ಇಲ್ಲಿ ಹಂಸ ಮಂತ್ರ ಮತ್ತು ಹಂಸಗತಿ ಎರಡನ್ನೂ ತಗೊಂಡ್ರೆ ಇಡೀ ಮಂತ್ರದ ಸೂಕ್ಷ್ಮ ರೂಪ ನಿಮ್ಗೆ ಅರ್ಥ ಆಗುತ್ತೆ. ಹಂಸ ಮಂತ್ರ, ಸೋಹಂ ಮಂತ್ರ, ಇದೇನೇ ನಿಜವಾದ ಜಪ ಯೋಗಿಗಳು ಮಾಡುವ ಆ ಮಹಾಪ್ರಣವನೇ ಇದು ಸೋಹಂ ಮಂತ್ರ. ಹಂಸ ಅನ್ನೋದರಲ್ಲಿ ಹ ಮತ್ತು ಸ ಎರಡೂ ಕೂಡ ಮತ್ತು ಸೂರ್ಯ ಮತ್ತು ಚಂದ್ರ ನಾಡಿಗಳಾಗಿ ಹ ಸ ಎರಡರಿಂದ ಈ ಇಡೀ ಪ್ರಪಂಚದ ಭೂಮಿನಲ್ಲಿರೋ ಎಲ್ಲ ಪ್ರಾಣಿಗಳು ಉಸಿರಾಡ್ತಾ ಇರೋದಕ್ಕೆ ಈ ಆಕಾಶ ತತ್ವವೇ ಕಾರಣ.